ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ. ನಾನು ಸೋಮಣ್ಣ ಮಾಚಿಮಾಡ. ನಿರೂಪ್ ಭಂಡಾರಿ ರಂಗಿತರಂಗ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಂತ ಒಬ್ಬ ಅದ್ಭುತವಾದಂಥ ಪ್ರತಿಭೆ. ಇವತ್ತು ನನ್ನ ಜೊತೆಗೆ ನನ್ನ ಶೋನಲ್ಲಿ ನಿರೂಪ್ ಭಂಡಾರಿ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಅಣ್ಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿರೂಪ್ ಅವರೇ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿರಿ, ಥ್ಯಾಂಕ್ ಯು ಸೊ ಮಚ್. ಸ್ಟಿಲ್ ಹೈದರಾಬಾದ್ ಹ್ಯಾಂಗ್ ಓವರಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ ನನಗೆ, ಯಾಕೋ ನಿಮಗೆ ನೋಡಿದಾಗ. ಅಂದರೆ ಸ್ವಲ್ಪ ಸುಸ್ತಲ್ಲಿದ್ದೀನಿ. ಅಂದರೆ ಈಗ ಕಂಪ್ಲೀಟ್ ಹೈದರಾಬಾದ್ ಸ್ಕೆಡ್ಯೂಲ್ ಪ್ಯಾಕಪ್ ಆಯಿತು. ಸೊ ಮೊನ್ನೆ ತಾನೇ ಬಂದಿದ್ದು. ಸೊ ಅದಕ್ಕೆ ಸ್ವಲ್ಪ ನಿಮ್ಗೆ ಹತ್ರ ಅನ್ನಿಸ್ತಾ ಇರ್ಬೋದು. ಫ್ಯಾಂಟಮ್ ಸುದೀಪ್ ಅವರ ದೊಡ್ಡ ಕನಸಿನ ಸಿನಿಮಾ ಅದು. ಸೊ ಈಗಾಗಲೇ ಸಾಕಷ್ಟು ಟಾಕ್ಸ್ ಕೂಡ ಇದೆ. ಸೊ ಆ ಒಂದು ಸಿನಿಮಾದಲ್ಲಿ ತಾವು ಕೂಡ ಒಂದು ಅದ್ಭುತವಾದಂಥ ಪಾತ್ರ ಮಾಡ್ತಾ ಇದ್ರಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ಫ್ಯಾಂಟಮ್ ಜೊತೆಗೆ ವರ್ಕ್ ಮಾಡೋದು, ಹಾಗೆಯೇ ಸುದೀಪ್ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋಂಥ ಎಕ್ಸ್ಪೀರಿಯನ್ಸ್ ಹೇಗಿದೆ? ಫ್ಯಾಂಟಮ್ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಆ್ಯಂಡ್ ತುಂಬ ಖುಷಿ ಕೊಡ್ತಾ ಇರೋವಂಥ ಎಕ್ಸ್ಪೀರಿಯನ್ಸ್. ಬಿಕಾಸ್ ಆ ಸ್ಕೇಲ್ ಸಿನಿಮಾ, ಅಷ್ಟು ದೊಡ್ಡ ಸ್ಕೇಲಲ್ಲಿ ಮಾಡ್ತಾ ಇರೋವಂಥ ಸಿನಿಮಾ, ಪ್ರತಿ ಸೆಟ್ಟು ವಿಭಿನ್ನವಾಗಿದೆ ಆ್ಯಂಡ್ ತುಂಬ ಗ್ರ್ಯಾಂಡ್ ಆಗಿದೆ. ಆ್ಯಂಡ್ ಸೆಟ್ಟಿಗೆ ಹೋದಾಗ ಬೇರೆನೇ ಪ್ರಪಂಚಕ್ಕೆ ಹೋದಂಗೆ ಅನಿಸುತ್ತೆ, ದ ವರ್ಲ್ಡ್ ಆಫ್ ಫ್ಯಾಂಟಮ್. ಸೊ ಪ್ರತಿಯೊಬ್ಬರು 100% ಎಫರ್ಟ್ ಕೊಡ್ತಾ ಇದ್ದಾರೆ ಆ್ಯಂಡ್ ಪ್ರತಿಯೊಬ್ಬರು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಈ ಸಿನಿಮಾಗೆ. ಅಫ್ಕೋರ್ಸ್ ಸುದೀಪ್ ಸರ್ ಲೀಡ್ ಮಾಡ್ತಾ ಇದ್ದಾರೆ ನಮ್ಮನ್ನೆಲ್ಲ. ಆ್ಯಂಡ್ ಎಲ್ಲರ ಕಾಂಟ್ರಿಬ್ಯೂಷನು ತುಂಬ ಚೆನ್ನಾಗಿದೆ. ಅಂದರೆ ಅನೂಪ್ ಅವರ ವಿಷನ್, ಅದನ್ನು ಜಾಕ್ ಮಂಜು ಸರ್ ಸಪೋರ್ಟ್ ಮಾಡ್ತಾ ಇರೋದು, ನಮ್ಮ ಆರ್ಟ್ ಡೈರೆಕ್ಟರ್ ಶಿವು ಅವರು ಆ ಸೆಟ್ಟೆಲ್ಲ ಹಾಕಿರೋದು, ಆ್ಯಂಡ್ ವಿಲಿಯಮ್ ಅವ್ರ ಕ್ಯಾಮ್ರಾ ವರ್ಕ್, ಆ್ಯಂಡ್ ಎಲ್ಲ ಆರ್ಟಿಸ್ಟ್ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಈ ಫ್ಯಾಂಟಮ್ ಅಂದ ತಕ್ಷಣ ನನಗೆ ಈ ಜುರಾಸಿಕ್ ಪಾರ್ಕ್ ಅಥವಾ ಕೆಲವೊಂದು ಹಾಲಿವುಡ್ ಮೂವಿಗಳೇನು ನಾವು ನೋಡಿರ್ತೀವಿ, ಸೊ ಅದು ನೆನಪಾಗ್ತಾ ಇದೆ ನನಗೆ. ನಿಮ್ಮ ಪೋಸ್ಟರ್ಸ್ ಆಗಲಿ, ಕೆಲವೊಂದು ಪಿಕ್ಚರ್ಸ್ ನೀವು ಬಿಟ್ಟಿದ್ರಿ, ಕೆಲವು ಪೋಸ್ಟರ್ಸ್ಗಳು. ಸೊ ನನಗೆ ಆ ಥರದೊಂದು ಫೀಲ್ ಬರ್ತಾ ಇತ್ತು. ಮೇ ಬಿ ಕನ್ನಡದಲ್ಲಿ ಆ ಥರದೊಂದು ಅದ್ಭುತ ಸಿನಿಮಾ ನೋಡ್ಬೋದು ಹಾಗಾದ್ರೆ ನಾವೆಲ್ಲರೂ ಕೂಡ. ಖಂಡಿತವಾಗ್ಲೂ ಒಂದು ಅದ್ಭುತವಾದಂಥ ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಬಿಕಾಸ್ ಮೇಯ್ನ್ ಕತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲರಿಗೂ ಕತೆ ರಿಲೇಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವು ಹೇಳಿದಾಗೆ ಈಗ ಸುದೀಪ್ ಸರ್ ಒಂದು ಟೀಸರ್, ಆ್ಯಕ್ಚುಲಿ 2 ಟೀಸರ್ ರಿಲೀಸ್ ಮಾಡಿದ್ರು. ಫಸ್ಟ್ ಟೀಸರು ನಾವು ಲಾಕ್ಡೌನ್ ಆದಮೇಲೆ ಫಸ್ಟ್ ಟೀಮ್ ಶೂಟಿಂಗ್ ಮಾಡಿದ್ದು ಅಕ್ರಾಸ್ ಇಂಡಿಯಾ. ಆ್ಯಂಡ್ ಫಸ್ಟ್ ಶಾಟ್ ಸುದೀಪ್ ಸರ್ ಅವತ್ತು ಕೊಟ್ಟಾಗ ಅವ್ರಿಗೆ ತುಂಬ ಎಕ್ಸೈಟ್ಮೆಂಟ್ ಆಗಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅದನ್ನು ರಿಲೀಸ್ ಮಾಡಿದ್ರು. ಆ್ಯಂಡ್ ಅದನ್ನು ಮತ್ತೆ ಅದಾದಮೇಲೆ ಇನ್ನೊಂದು ಅವರು ಬೈಕಿಂದ ಇಳಿದು ಕಾಡೊಳಗಡೆ ನಡ್ಕೊಂಡು ಹೋಗೋದು, ಅದನ್ನು ರಿಲೀಸ್ ಮಾಡಿದ್ರು. ಸೊ ಅದನ್ನು ನೋಡಿ ತುಂಬ ಜನ ಜುಮಾಂಜಿ ನೋಡ್ದಂಗೆ ಅನ್ನಿಸ್ತಾ ಇದೆ ಅಂತ ಎಲ್ಲ ಕಂಪ್ಯಾರಿಸನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ತುಂಬ ಖುಷಿಯಾಗುತ್ತೆ. ಬಿಕಾಸ್ ಒಂದು ನಾವು ಮಾಡಿದಂಥ ಸಿನಿಮಾನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ವಿಜುವಲ್ಸ್ನ ಕಂಪೇರ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ಈ ರಿಯಲ್ ಫಾರೆಸ್ಟ್ ನೋಡೋದಕ್ಕೂ ಅಥವಾ ಈ ಥರದೊಂದು ಸೆಟ್ಟನ್ನು ನೋಡೋದಕ್ಕೂ ಹೇಗಿರುತ್ತೆ? ಒಂದು ಅದ್ಭುತ ಪ್ರಪಂಚವನ್ನೇ ಸೃಷ್ಟಿ ಮಾಡಿದಿರಿ ಅಂತ ಕೇಳ್ಪಟ್ಟೆ ನಾನು. ಯಾರು ಕೂಡ ನಿರೀಕ್ಷೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ, ಇದು ಅಷ್ಟು ಅದ್ಭುತವಾಗಿ ಮಾಡಿದಿರಿ ಅಂತ. ಸೊ ಹೇಗಿತ್ತು? ನಿಜ ಹೇಳಬೇಕು ಅಂದರೆ ಒಂದು ಸಲ ಸೆಟ್ ಒಳಗಡೆ ಎಂಟರ್ ಆದಮೇಲೆ ಆ ಶೂಟಿಂಗ್ ಇದೆಲ್ಲ ಆದಮೇಲೆ ಎಲ್ಲೋ ಒಂದು ಕಡೆ ನಮಗೆ ಮರ್ತೋಗುತ್ತೆ ಸೆಟ್ ಅಂತ, ಅಷ್ಟು ಚೆನ್ನಾಗಿ ಮಾಡಿದರು. ಅಂದರೆ ನೀವು ವಿಜುವಲಿನೂ ಅಷ್ಟೇ, ನೀವು ಸಿನಿಮಾದಲ್ಲಿ ನೀವು ಫೈನಲ್ ಔಟ್ಪುಟ್ ನೋಡಿದಾಗ ಈಗ ನಾವು ಹೇಳದೆ ಹೋಗ್ತಿದ್ರೆ ನಿಮಗೆ ಇದು ಸೆಟ್ಟಲ್ಲಿ ಮಾಡಿದ್ದು ಅಂತ ಪ್ರಾಬ್ಲಿ ನಿಮಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಅಷ್ಟು ಚೆನ್ನಾಗಿ ಅದು ಔಟ್ಪುಟ್ ಬಂದಿದೆ ಆ್ಯಂಡ್ ಡೆಫಿನೆಟ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲೀಡ್ ರೋಲಲ್ಲಿ ಕಾಣಿಸ್ಕೊಳ್ಳುವಂಥ ಒಬ್ಬ ನಟ ತಾವು. ರಂಗಿತರಂಗ ಆಗಿರ್ಬೋದು, ರಾಜರಥ ಆಗಿರ್ಬೋದು, ಈಗ ವಿಂಡೋ ಸೀಟ್ ಕೂಡ ಮಾಡ್ತಾ ಇದ್ದೀರಿ. ಸೊ ಈ ಥರದೊಬ್ಬ ನಟ ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ, ತುಂಬ ತೂಕದ ಪಾತ್ರ ಆಗಿರ್ಬೋದು, ಬಟ್ ಹೇಗೆ ಆಯ್ಕೆ ವಿಚಾರ ಬಂದಾಗ ಅಥವಾ ನಿಮ್ಮ ಆಯ್ಕೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಹೇಗೆ ಅಂತ? ಅಂದರೆ ಫ್ಯಾಂಟಮ್ ಸ್ಟೋರಿ ಬರೀತಾ ಇದ್ದಾಗಲೇ ನಾನು ಅನೂಪ್ ಜೊತೆ ಡಿಸ್ಕಷನ್ಸಲ್ಲಿ ಕೂತಿದ್ದೆ. ಆ್ಯಂಡ್ ನನಗೆ ಸ್ಟೋರಿ ಕಂಪ್ಲೀಟ್ ಆದಾಗ ಮನಸ್ಸಲ್ಲಿ ಆಸೆ ಇತ್ತು ಈ ರೋಲ್ ನಾನು ಮಾಡಬೇಕು ಅಂತ. ಬಿಕಾಸ್ ರೋಲ್ ಅಷ್ಟು ಚೆನ್ನಾಗಿದೆ, ಆ ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಫೈನಲಿ ಸುದೀಪ್ ಸರ್ ಮತ್ತು ಅನೂಪ್ ನೀನೇ ಮಾಡ್ತಾ ಇದೆಯಾ ಅಂದಾಗ ನಂಗೆ ತುಂಬ ಖುಷಿ ಆಯಿತು. ಫಾರ್ 2 ರೀಸನ್ಸ್. ಒನ್, ಅಷ್ಟು ದೊಡ್ಡ ಪ್ರಾಜೆಕ್ಟ್, ಅಷ್ಟು ಒಳ್ಳೆ ಪ್ರಾಜೆಕ್ಟಲ್ಲಿ ಐ ಆಮ್ ಆಲ್ಸೋ ಬೀಯಿಂಗ್ ಅ ಪಾರ್ಟ್ ಆಫ್ ಇಟ್ ಅನ್ನೋದು. ಆ್ಯಂಡ್ ಇನ್ನೊಂದು ಸುದೀಪ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂತ, ಐ ಮೀನ್ ಆ ಚಾನ್ಸ್ ಸಿಕ್ಕಿದ್ದಕ್ಕೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಡೆಫಿನೆಟ್ಲಿ ಆ ಕತೆ, ಆ ರೋಲ್ ಎನಿ ಡೇ ಎನಿ ಟೈಮ್ ಐ ವುಡ್ ಹ್ಯಾವ್
ಸೆಡ್ ಎಸ್. ಸುದೀಪ್ ಸರ್ ಬಗ್ಗೆ ನಾನು ಕೂಡ ಕೇಳಿದ್ದೀನಿ, ಎಸ್ಪೆಷಲಿ ಈ ಸಿನಿಮಾದಲ್ಲಿ ಸುಮಾರು 25 ವರ್ಷಗಳ ಕಾಲ ಅವರು ಸಿನಿಮಾದಲ್ಲಿ ಕೆಲಸ ಮಾಡಿದ್ರು ಕೂಡ, ಬಟ್ ಈ ಸಿನಿಮಾದಲ್ಲಿ ತುಂಬ ಡೆಡಿಕೇಟ್ ಆಗಿ, ತುಂಬ ಪ್ಯಾಷನೇಟ್ ಆಗಿ, ಪ್ರತಿಯೊಂದರಲ್ಲೂ ಕೂಡ ಅವರು ಇನ್ವಾಲ್ವ್ ಆಗಿ, ತಾವು ಕೂಡ ಒಬ್ಬ ಟೆಕ್ನಿಷಿಯನ್ ಥರದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು ಅಂತ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸುದೀಪ್ ಸರ್ ಜೊತೆ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್? ತುಂಬ ಖುಷಿ ಆಗುತ್ತೆ. ಅಂದರೆ ಅವರ ಡೆಡಿಕೇಶನ್, ಅವ್ರ ಕಮಿಟ್ಮೆಂಟ್ ಆ್ಯಂಡ್ ಸಿನಿಮಾ ಬಗ್ಗೆ ಅವ್ರಿಗಿರೋವಂಥ ನಾಲೆಜ್. ಆ್ಯಂಡ್ ಒಂದು ನನಗೇನು ಬೆನಿಫಿಟ್ ಆಗ್ತಾಯಿದೆ ಅಂದರೆ ಅವ್ರ ಜೊತೆ ಇದ್ದಾಗ ಸಿನಿಮಾ ಬಗ್ಗೆನೇ ಜಾಸ್ತಿ ಮಾತಾಡೋದು. ಈವನ್ ಶೂಟಿಂಗ್ ಮುಗಿದ ಮೇಲೆ ನಾವು ಮೀಟ್ ಆದಾಗಲೂ ಇವತ್ತು ನಡೆದಿದ್ದ ಸೀನ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇದು ಹೀಗಾಯಿತು, ಇದು ಹಾಗಾಯಿತು, ನಾಳೆ ಆಗೋ ಸೀನ್ ಬಗ್ಗೆ ಡಿಸ್ಕಸ್ ಮಾಡಿ, ಇದನ್ನ ಈ ಥರ ಮಾಡ್ಬೋದು, ಆ ಥರ ಮಾಡ್ಬೋದು ಅಂತ. ಸೊ ಆ ಪ್ಯಾಷನ್ ಫಾರ್ ಸಿನಿಮಾ, ಈಗ ಅನೂಪ್ ಈಸ್ ಆಲ್ಸೋ ವೆರಿ ಪ್ಯಾಷನೇಟ್ ಅಬೌಟ್ ಸಿನಿಮಾ. ನನಗೂ ಅದೇ ಇದೆ. ಸೊ ಸರ್ನ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಆಫ್ಟರ್ 25 ಇಯರ್ಸ್ ಇನ್ ದ ಇಂಡಸ್ಟ್ರಿ ಆ ಕಮಿಟ್ಮೆಂಟ್ ಇರೋದು, ಆ್ಯಂಡ್ ಅವ್ರು ಹಾಕ್ತಾ ಇರುವಂಥ ಎಫರ್ಟ್. ಆ್ಯಂಡ್ ಅವ್ರು ನಂಗೊಂದು ತುಂಬ ಚೆನ್ನಾಗಿ ಹೇಳಿದ್ರು, ಹೇಗೆ ಅನ್ನಿಸ್ತಾ ಇದೆ ಅಂದರು ಸೆಟ್ಟಲ್ಲಿದ್ದಾಗ. ಸರ್ ಇಟ್ಸ್ ವಂಡರ್ಫುಲ್, ಅಂದರೆ ಈ ಥರ ಸೆಟ್, ಈ ಥರ ಟೆಕ್ನಿಷಿಯನ್ಸು, ಇದೆಲ್ಲ ತುಂಬ ಖುಷಿ ಆಗ್ತಾಯಿದೆ ಅಂತ. ಈ ಸೆಡ್ ಯು ಆರ್ ವೆರಿ ಲಕ್ಕಿ, ಐ ಗಾಟ್ ದಿಸ್ 25 ಇಯರ್ಸ್ ನಾನು ಸಿನಿಮಾದಲ್ಲಿ ಇದ್ಮೇಲೆ ಮಾಡ್ತಾ ಇರೋದನ್ನ ನೀನು 5th ಫಿಲ್ಮಲ್ಲಿ ಮಾಡ್ತಾ ಇದೆಯಾ. ಸೊ ಐ ಥಿಂಕ್ ದಟ್ಸ್ ಹೌ ಐ ವಿಲ್ ಡಿಫೈನ್ ಮೈ ಪಾರ್ಟ್ ಇನ್ ದ ಫಿಲ್ಮ್. ಐ ಫೀಲ್ ವೆರಿ ಪ್ರಿವಿಲೇಜ್ಡ್ ಆ್ಯಂಡ್ ಲಕ್ಕಿ ಟು ಬಿ ಅ ಪಾರ್ಟ್ ಆಫ್ ಇಟ್. ನಿರೂಪ್ ಅವರ ಸೆಕೆಂಡ್ ಇನ್ನಿಂಗ್ಸ್ ಶುರು ಆಗ್ಬೋದಾ ಫ್ಯಾಂಟಮ್ ಸಿನಿಮಾ ಮೂಲಕ? ನಾನು ಅಂದರೆ ವಿಂಡೋ ಸೀಟ್ ಫ್ಯಾಂಟಮ್ಗಿಂತ ಮುಂಚೆ ರಿಲೀಸ್ ಆಗುತ್ತೆ. ಆ್ಯಂಡ್ ಐ ಟೇಕ್ ಒನ್ ಫಿಲ್ಮ್ ಎಟ್ ಅ ಟೈಮ್. ಈಗ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದಾಗ ಆ ಸಿನಿಮಾಗೆ ಏನು ಬೇಕು, ಆ ಪಾತ್ರಕ್ಕೆ ಏನು ಬೇಕು, ಅದಕ್ಕೆ ಐ ಗಿವ್ ಮೈ 100%. ಒಂದು ದೊಡ್ಡ ಫ್ಯಾಂಟಮ್ ಅಂತ ಸಿನಿಮಾನೇ ಇರ್ಬೋದು, ಆರ್ ಎನಿ ಅದರ್ ಫಿಲ್ಮ್, ಕಮ್ಮಿ ಬಜೆಟ್ ಸಿನಿಮಾನೇ ಇರ್ಬೋದು, ನನ್ನ ಬಿಕಾಸ್ ಎಂಡ್ ಆಫ್ ದ ಡೇ ಅಷ್ಟರಲ್ಲೇ ಕಾಣೋದೆಲ್ಲನೂ. ಓಕೆ, ನಿಮ್ಮನ್ನು ಬೇರೆ ಬೇರೆ ಶೇಡ್ಸಲ್ಲಿ ನೋಡಿದ್ರು ಜನ, ರಾಜರಥ ಆಗಿರ್ಬೋದು ಅಥವಾ ರಂಗಿತರಂಗ ಆಗಿರ್ಬೋದು, ಬಟ್ ಫ್ಯಾಂಟಮಲ್ಲಿ ಏನು ಪಾತ್ರ ಇರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಎಲ್ರಿಗೂ ಕೂಡ. ಸುದೀಪ್ ಅವರ ಅಪೋಸಿಟಲ್ಲಿ ವಿಲನ್ ಪಾತ್ರ ಮಾಡ್ತಿರ್ಬೋದಾ ಅಥವಾ ಏನಿರ್ಬೋದು ಅನ್ನೋದು ಸಾಕಷ್ಟು ಜನಗೊಂದು ಕ್ಯೂರಿಯಾಸಿಟಿ ಇದೆ. ಸೊ ಆ ಪಾತ್ರದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಬಿಟ್ಕೊಡ್ಬೋದಾ ಏನಾದರೂ? ನನ್ನ ಪಾತ್ರದ ಹೆಸರು ಸಂಜೀವ್ ಗಾಂಭೀರ, ಸಂಜು ಅಂತ ಎಲ್ಲರೂ ಕರೀತಾರೆ. ಓಕೆ, ಲಂಡನ್ನಿಂದ ಬಂದಿರ್ತೀನಿ. ಆ್ಯಂಡ್ ತುಂಬ ನಗೋದು, ತುಂಬ ಈಸಿಯಾಗಿ ಜನರ ಜೊತೆ ಬೆರೆಯುವಂಥ ಕ್ಯಾರೆಕ್ಟರು. ಸೊ ಅಷ್ಟು ಮಾತ್ರ ಈ ಪಾಯಿಂಟಲ್ಲಿ ಹೇಳ್ಬೋದು ಸರ್. ಐ ಥಿಂಕ್ ಅಣ್ಣನ ಜೊತೆ ಕೆಲಸ ಮಾಡೋದು ಕಂಫರ್ಟೇಬಲ್ ನಿಮಗೆ ಬೇರೆ ಡೈರೆಕ್ಟರ್ಸ್ ಕಂಪೇರ್ ಮಾಡಿದಾಗ? ಅಂದರೆ ಅಫ್ಕೋರ್ಸ್ ಕಂಫರ್ಟೇಬಲ್, ಬಿಕಾಸ್ ನಾವು ಯೋಚನೆ ಮಾಡುವಂಥ ರೀತಿ ಒಂದೇ ಥರ. ಆ್ಯಂಡ್ ಕೆಲವು ಸಲ ಅನೂಪ್ ಒಂದು ಲುಕ್ ಕೊಟ್ಟಾಗಲೇ ನನಗೆ ಅವ್ರಿಗೆ ಇಷ್ಟ ಆಗಿದೆಯಾ ಇಷ್ಟ ಆಗಿಲ್ವಾ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಅವ್ರಿಗೇನು ಬೇಕು ಅಂತಲೂ ಗೊತ್ತಾಗುತ್ತೆ. ಅಂದರೆ ವೆರಿ ಈಸಿ ಅನೂಪ್ ಜೊತೆ. ನಾನು ಮಾತ್ರ ಅಂತಲ್ಲ, ಅಂದರೆ ಅವ್ರ ತಮ್ಮ ಆಗಿ ನಾನು ಹೇಳ್ತಾ ಇಲ್ಲ, ಈವನ್ ಅದರ್ ಆ್ಯಕ್ಟರ್ಸ್ ಕೂಡ ಅದೇ ಹೇಳೋದು. ಬಿಕಾಸ್ ತುಂಬ ಪೇಷನ್ಸ್ ಇದೆ ಅವ್ರಿಗೆ, ಅಂದರೆ ಸಿಟ್ಟು ಮಾಡ್ಕೊಳ್ಳಲ್ಲ. ಆ್ಯಂಡ್ ತುಂಬ ಈಗ ಹೊಸಬರು ಯಾರಾದರೂ ಇದ್ದರೆ ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸೀನು. ಆ್ಯಂಡ್ ಪರ್ಫೆಕ್ಷನಿಗೆ ಟ್ರೈ ಮಾಡ್ತಾ ಇರ್ತಾರೆ. ಈಸ್ ನೆವರ್ ಹ್ಯಾಪಿ ವಿತ್ ಓಕೆ. ಈಸ್ ಲೈಕ್ ಅವ್ರು ಈವನ್ ಕಟ್ ಅಂತಲೂ ಹೇಳಲ್ಲ. ಅಂದರೆ ತುಂಬ ಚೆನ್ನಾಗಿದ್ದರೆ ಏನಾದರೂ ಓ ನೈಸ್ ಅಂತ ಹೇಳ್ಬೋದು ಅಷ್ಟೇ. ಅಂದರೆ ತುಂಬ ಎಕ್ಸಾಜುರೇಟೆಡ್ ಇದ್ದು ಏನಾದರೂ ಇನ್ನೂ ಬೆಟರ್ ಮಾಡೋದು. ಈವನ್ ಸ್ಟೋರಿ ಬರೆಯುವಾಗಲೂ ಅಷ್ಟೇ. ಹೈದರಾಬಾದಲ್ಲಿ ಶೂಟಿಂಗ್ ನಡೆದಿದ್ದು ಸೊ ಇಷ್ಟು ದಿನಗಳ ಕಾಲ. ಆ ಸ್ಟೋರಿಲಿ ನೋಡಿ ಸಾಕಷ್ಟು ಜನ ತೆಲುಗು ಇಂಡಸ್ಟ್ರಿಯವರು ಕೂಡ ತುಂಬ ಖುಷಿ ಪಟ್ಟಿದ್ದಾರೆ, ಮೆಚ್ಚಿದ್ದಾರೆ, ವಾವ್ ಅನ್ನೋ ಥರದಲ್ಲಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಾಗಾರ್ಜುನ್ ಅವರು ಬಿಗ್ ಬಾಸ್ ವೇದಿಕೆ ಮೇಲೆ, ತೆಲುಗು ಬಿಗ್ ಬಾಸ್ ವೇದಿಕೆ ಮೇಲೆ ಸುದೀಪ್ ಸರ್ ಹೋಗಿದ್ದಾಗ ಫ್ಯಾಂಟಮ್ ಬಗ್ಗೆ ಮಾತಾಡಿದ್ರು. ಅವ್ರ ಶೋರಿಲಿ ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಅಂದರೆ ವಿಜುವಲಿ ದಿಸ್ ಈಸ್ ಇನ್ ಅ ಡಿಫ್ರೆಂಟ್ ಲೀಗ್ ಅಂತ, ಅಂದರೆ ಬೇರೆಯೇ ಲೆವೆಲಲ್ಲಿದೆ ಸಿನಿಮಾ ಅಂತ. ಸೊ ಅದೇ ಈಗ ನಾವು ಎಷ್ಟೇ ಹೇಳಿದ್ರೂ ಅದನ್ನು ನೋಡಿದಾಗಲೇ ಜನಕ್ಕೆ ಏನು ಈ ಸಿನಿಮಾ ಅಂತ ಗೊತ್ತಾಗೋದು. ಯಾವಾಗ ತೆರೆ ಮೇಲೆ ನೋಡ್ಬೋದು ಸುದೀಪ್ ಅವ್ರನ್ನ ಅಥವಾ ನಿಮ್ಮನ್ನು ಫ್ಯಾಂಟಮ್ ಸಿನಿಮಾವನ್ನು ಜನ? ಯಾಕಂದ್ರೆ ಲಾಕ್ಡೌನ್ ಆದಮೇಲೆ ಯಾವುದೇ ದೊಡ್ಡ ಸಿನಿಮಾಗಳು ಬರಲಿಲ್ಲ, ದೊಡ್ಡ ಸ್ಟಾರ್ಗಳ ಸಿನಿಮಾ ಬರಲಿಲ್ಲ, ಒಂದಷ್ಟು ಆ್ಯಕ್ಟಿವಿಟೀಸ್ ಕೂಡ ಸ್ಟಾಪ್ ಆಗಿತ್ತು. ಸೊ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಯಾವಾಗ ಬರುತ್ತೆ ದೊಡ್ಡ ಸ್ಕ್ರೀನ್ ಮೇಲೆ ದೊಡ್ಡ ಸಿನಿಮಾಗಳು ಅಂತ. ಫ್ಯಾಂಟಮ್ ಯಾವಾಗ ಬರ್ಬೋದು? ಫ್ಯಾಂಟಮ್ ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ. ಓಕೆ, ಯಾವಾಗ ಆ ಡಿಸಿಷನ್ ಸುದೀಪ್ ಸರ್, ಅನೂಪ್ ಮತ್ತು ಪ್ರೊಡಕ್ಷನ್ ಅಂದರೆ ಜಾಕ್ ಮಂಜು ಸರ್, ಸೊ ಎಲ್ಲರೂ ಸೇರಿ ಯಾವಾಗ ರೈಟ್ ಟೈಮ್ ಅಂತ ಡಿಸೈಡ್ ಮಾಡ್ತಾರೆ. ಸೊ ಸದ್ಯಕ್ಕೆ ಯಾವುದು ಮೈಂಡಲ್ಲಿಲ್ಲ, ಅಂದರೆ ಅಟ್ಲೀಸ್ಟ್ ನನಗಂತೂ ಗೊತ್ತಿಲ್ಲ ಯಾವುದಾದ್ರೂ ಡೇಟ್ ಮೈಂಡಲ್ಲಿದೆಯಾ ಅಂತ. ಬಟ್
ನೆಕ್ಸ್ಟ್ ಇಯರ್ ಡೆಫಿನೆಟ್. ಓಕೆ, ಅಣ್ಣನ ಸಿನಿಮಾದಲ್ಲಿ ವರ್ಕ್ ಮಾಡೋದಕ್ಕೂ ಅಥವಾ ಬೇರೆ ಮೇಲ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದಕ್ಕೂ ಫೀಮೇಲ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ, ಕೇಳಿದ್ದೀವಿ ಕೂಡ. ಶೀತಲ್ ಶೆಟ್ಟಿ ಜೊತೆ ವರ್ಕ್ ಮಾಡುವಂಥ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ವಿಂಡೋ ಸೀಟ್ ಆಲ್ರೆಡಿ ಟ್ರೈಲರ್ ಬಿಟ್ಟಿದ್ದೀರಿ, ಒಂದು ಸಾಂಗ್ ಕೂಡ ಬಿಟ್ಟಿದ್ದೀರಿ, ತುಂಬ ಪ್ರಾಮಿಸಿಂಗ್ ಆಗಿದೆ. ಸೊ ವಿಂಡೋ ಸೀಟ್ ಬಗ್ಗೆ ಮಾತಾಡೋದಾದ್ರೆ, ಆ್ಯಕ್ಚುಲಿ ಶೀತಲ್ ಸೆಕೆಂಡ್ ಫೀಮೇಲ್ ಡೈರೆಕ್ಟರ್ ನಾನು ವರ್ಕ್ ಮಾಡ್ತಾ ಇರೋದು. ಇದಕ್ಕಿಂತ ಮುಂಚೆ ಆದಿಲಕ್ಷ್ಮಿ ಪುರಾಣದಲ್ಲಿ ಪ್ರಿಯಾ ಅನ್ನೋರ ಜೊತೆ ವರ್ಕ್ ಮಾಡಿದ್ದೆ. ಸೊ ಮೇಯ್ನ್ ಏನಂದರೆ ನಾನು ಬಿಲೀವ್ ಮಾಡೋದು ಇಟ್ಸ್ ಅಬೌಟ್ ದ ಟ್ಯಾಲೆಂಟ್. ಅಂದರೆ ಮೇಲ್ ಡೈರೆಕ್ಟರ್, ಫೀಮೇಲ್ ಡೈರೆಕ್ಟರ್ ಆ ಥರ ಅಟ್ಲೀಸ್ಟ್ ನನಗೆ ಅದು ಮೈಂಡಿಗೆ ಬರಲ್ಲ. ಅಂದರೆ ಈಗ ಎಲ್ಲರೂ ಇಂಟರ್ವ್ಯೂಸಲ್ಲಿ ಕೇಳ್ತಾ ಇದ್ದಾಗ ಓಕೆ ಫೀಮೇಲ್ ಡೈರೆಕ್ಟರ್ ಹೌದಾ ಅಂತೆಲ್ಲ ಅನ್ಸುತ್ತೆ ಅಷ್ಟೇ. ಅಂದರೆ ನಿರೂಪವ್ರನ್ನ ಮೊದಲು ನಾವು ವಿಂಡೋ ಸೀಟಲ್ಲಿ ನೋಡ್ಬೋದು, ಹೌದು, ಅದಾದಮೇಲೆ ಫ್ಯಾಂಟಮಲ್ಲಿ ನೋಡ್ಬೋದು. ಹೌದು ಹೌದು. ಯಾವುದೇ ಸಿನಿಮಾ ಕತೆ ಬಂದಾಗ ತುಂಬ ಚೂಸಿನ ನಿರೂಪವರು ಅಥವಾ ಆಯ್ಕೆ ವಿಚಾರಕ್ಕೆ ಬಂದಾಗ ಹೇಗೆ ಪರ್ಟಿಕ್ಯುಲರ್ ಆಗಿ ಇಂಥ ಕತೆಗಳು ನಂಗೆ ಬೇಕು ಅಥವಾ ಎನಿಥಿಂಗ್ ಇಸ್ ಓಕೆ ಅನ್ನೋ ಥರ ಅಲ್ಲ? ಇಲ್ಲ, ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ಅಂದರೆ ಕತೆ ನನಗೆ ಬೇಸಿಕ್ ನಾನೇನು ನೋಡ್ತೀನಿ ಅಂದರೆ ಪ್ರೀವಿಯಸ್ ನಾನೇನು ಫಿಲ್ಮ್ಸ್ ಮಾಡಿದ್ದೀನಿ ಅದಕ್ಕಿಂತ ಬೇರೆ ಥರ ಇರಬೇಕು ನನ್ನ ಕ್ಯಾರೆಕ್ಟರು. ಸೊ ಡೆಫಿನೆಟ್ಲಿ ನನಗೆ ಫಸ್ಟ್ ಕತೆ ಆ್ಯಂಡ್ ದ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡೋದು. ಓಕೆ, ರಂಗಿತರಂಗ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅಂದರೆ ಈ ಥರದೊಬ್ಬ ಕಲಾವಿದ ಇದ್ದಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ಆಮೇಲೆ ಫಸ್ಟ್ ಸಿನಿಮಾ ನಿಮ್ಗೆ ಸಿಕ್ಕಂಥ ಬ್ರೇಕ್ ಆಗಿರ್ಬೋದು, ನಿಮ್ಗೆ ರೀಚ್ ಆಗಿರ್ಬೋದು. ಸೊ ಅದನ್ನ ಒಂದ್ಸಲ ರೀಕಾಲ್ ಮಾಡ್ಕೊಂಡಾಗ ಎಷ್ಟು ಖುಷಿ ಇದೆ. 5 ಸಿನಿಮಾ ಮಾಡಿದ್ದೀರಿ, ಬಟ್ ಆ ಫಸ್ಟ್ ಯಾವತ್ತು ಬೆಸ್ಟ್ ಅಂತ ನಾವೆಲ್ಲರೂ ಕೂಡ ಹೇಳ್ತಾ ಇರ್ತೀವಿ. ಸೊ ಎಷ್ಟು ಖುಷಿ ಇದೆ ಅಂದರೆ ನಂಬಕ್ಕಾಗಲ್ಲ ದಟ್ ಏನು ಈಗ ನಮ್ಮ ತಂದೆ ಅಫ್ಕೋರ್ಸ್ TV ಸೀರಿಯಲ್ಸ್, ಆ್ಯಡ್ ಫಿಲ್ಮ್ಸ್ ಎಲ್ಲ ಡೈರೆಕ್ಟ್ ಮಾಡಿದರು, ಅವ್ರ ಗೈಡೆನ್ಸ್ ಇತ್ತು ನಮಗೆ. ಬಟ್ ನಾವು ಫಿಲ್ಮ್ ಸೆಟ್ಟಿಗೆ ಹೋಗೇ ಇರಲಿಲ್ಲ. ನಾನು ಅನೂಪ್ ಸೆಟ್ಟಿಗೆ ಹೋಗಿರಲಿಲ್ಲ. ಒಂದು ಕತೆ ಇತ್ತು, ನಾವು ಕಲ್ತಿದ್ವಿ. ಅಂದರೆ ಅನೂಪ್ ಫಿಲ್ಮ್ ಮೇಕಿಂಗ್ ಶಾರ್ಟ್ ಫಿಲ್ಮ್ಸ್ ಮಾಡಿ ಕಲ್ತಿದ್ರು. ನಾನು ಶಾರ್ಟ್ ಫಿಲ್ಮ್ಸಲ್ಲಿ ಆ್ಯಕ್ಟ್ ಮಾಡಿ, ಥಿಯೇಟರ್ ನಾಟಕ ಎಲ್ಲ ಮಾಡಿ, ಆ್ಯಕ್ಟಿಂಗ್ ವರ್ಕ್ಶಾಪ್ಸ್ಗೆ ಹೋಗಿ ಆ್ಯಕ್ಟಿಂಗ್ ಕಲ್ತಿದ್ದೆ. ಸೊ ನಮಗೆ ಐಡಿಯಾನೇ ಇಲ್ಲ ಅಂದರೆ ಯಾವ ರೀತಿ ಇರುತ್ತೆ ಪ್ರಮೋಷನ್, ಅಂದರೆ ಹೇಗಿರುತ್ತೆ ಆ್ಯಂಡ್ ಅಂದರೆ ಇಟ್ ವಾಸ್ ವೆರಿ ಇನ್ನೋಸೆಂಟ್. ಅಂದರೆ ತುಂಬ ಇನ್ನೋಸೆನ್ಸಲ್ಲಿ ಮಾಡಿದಂಥ ಸಿನಿಮಾ. ಅಂದರೆ ಇಲ್ಲಿ ಫೈಟ್ ಇರಬೇಕು, ಇಲ್ಲಿ ಇದಿರಬೇಕು, ಅದೇ ಏನೂ ಇಲ್ಲ. ಒಂದು ಕತೆ ಹೇಳಬೇಕು, ಆ ಕತೆ ಚೆನ್ನಾಗಿದ್ರೆ ಜನ ನೋಡ್ತಾರೆ ಅನ್ನೋ ಕಾನ್ಫಿಡೆನ್ಸ್. ಆ್ಯಂಡ್ ತುಂಬ ಜನ ನಂದು ಇಂಟ್ರೊಡಕ್ಷನ್ಗೆ ಹೇಳಿದರು, ಹೀರೋ ಇಂಟ್ರೊಡಕ್ಷನ್ ಏನು ಹಿಂಗಿದೆ, ಸುಮ್ಮನೆ ಓಡ್ಕೊಂಡು ಬರ್ತಾ ಇದ್ದಾನೆ ಅಂತ. ಬಟ್ ಇವತ್ತು ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾರೆ, ಆ ಇಂಟ್ರೊಡಕ್ಷನ್ ಚೆನ್ನಾಗಿತ್ತು ಅಂತ. ಬಟ್ ಅವಾಗ ಮಾಡಿದ್ದನ್ನು ಜನ ಅಕ್ಸೆಪ್ಟ್ ಮಾಡಿಕೊಂಡ್ರು. ಅಂದರೆ US ಅಲ್ಲಿ ರಿಲೀಸ್ ಆಯಿತು, ಬೇರೆ ಬೇರೆ ಕಂಟ್ರೀಸಲ್ಲಿ ರಿಲೀಸ್ ಆಯಿತು, 1 ವರ್ಷ ಓಡ್ತು, ಅಷ್ಟು ಅವಾರ್ಡ್ಸ್ ಬಂತು. ಈಗ ಯೋಚನೆ ಮಾಡಿದಾಗ ನಂಬಕ್ಕಾಗಲ್ಲ. ಅಂದರೆ ಥ್ಯಾಂಕ್ಸ್ ಹೇಳಬೇಕು ಆಡಿಯನ್ಸ್ಗೆ. ಬಟ್ ರಾಜರಥ ಸಿನಿಮಾ ನಿಮ್ಮ ಜೀವನದಲ್ಲಿ ಅಷ್ಟು ನೀವು ಎಕ್ಸ್ಪೆಕ್ಟ್ ಮಾಡಿದಷ್ಟು ದೊಡ್ಡ ಮಟ್ಟಕ್ಕಾಗಲಿ ಅಥವಾ ನೀವೇನು ನಿರೀಕ್ಷೆ ಇಟ್ಕೊಂಡಿದ್ರಿ ಬಟ್ ಅದು ಆಗಲಿಲ್ಲ. ಬಟ್ ಅವನ ಕಾಂಟ್ರವರ್ಸಿ ಬಗ್ಗೆ ನಿಮ್ಗೆ ಎಷ್ಟು ಬೇಜಾರಿದೆ? ಅಂದರೆ ಕಂಪ್ಲೀಟ್ ಇಂಟರ್ವ್ಯೂನಲ್ಲಿ ಇರೋ ಫ್ಲೋನೇ ಬೇರೆ, ಬಟ್ ಆ ಟೈಮಲ್ಲಿ ಆ ಒಂದು ಪೋರ್ಷನ್ ಮಾತ್ರ ಕಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ, ಡಿಜಿಟಲ್ ಮೀಡಿಯಾದಲ್ಲಿ ಅದು ಬೇರೆ ಥರದೇ ಅರ್ಥಗಳನ್ನ ಕಲ್ಪಿಸ್ಕೊಂಡು ಬೇರೆ ಬೇರೆ ಥರದೇ ಮೆಸೇಜ್ಗಳನ್ನ ಪಾಸ್ ಮಾಡೋ ಥರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯಿತು. ಬಟ್ ಅದು ಕೆಲವೊಂದು ಸಲ ಈ ಥರದ್ದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ಸಣ್ಣ ಹೇಳಿಕೆಯನ್ನು ತಿರುಚಿ ಮರ್ಚಿ ಏನೋ ಮಾಡಿದಾಗ ಅದು ಇಡೀ ಸಿನಿಮಾ ಕೆಲಸದ ಮೇಲೆ 100 ಜನ ಕೆಲಸ ಮಾಡಿರ್ತೀರಿ, 1000 ಜನ ಕೆಲಸ ಮಾಡಿರ್ತೀರಿ, ಕೋಟ್ಯಾಂತರ ರೂಪಾಯಿ ಹಣ ಹಾಕಿರ್ತೀರಿ. ಆ ಬೇಜಾರು ಇದೆಯಾ ಇವತ್ತಿಗೂ ಕೂಡ ನಿರೂಪ ಅವರಿಗೆ? ಅಫ್ಕೋರ್ಸ್ ಬೇಜಾರಿದೆ. ಬಟ್ ಅದು ಈಗ ಆಗಿರುವಂಥ ಅಧ್ಯಾಯ. ಅಂದರೆ ಮತ್ತೆ ಅದ್ರ ಬಗ್ಗೆ ಮಾತಾಡಿ, ಅದ್ರ ಬಗ್ಗೆ ಯೋಚನೆ ಮಾಡಿ ಏನು ಅದರಲ್ಲಿ ಏನು ಕಲಿಬೇಕಿತ್ತೋ ಕಲ್ತ್ವಿ. ನಿಮ್ಮ ಕೆಲವು ಫಿಲ್ಮ್ಗಳು ವರ್ಕ್ ಆಗುತ್ತೆ, ಕೆಲವು ಫಿಲ್ಮ್ಗಳು ವರ್ಕ್ ಆಗಲ್ಲ. ಯಾಕಾಗುತ್ತೆ ಯಾಕಾಗಲ್ಲ ನೀವು ಅನಲೈಸ್ ಮಾಡಬೇಕು, ಅದರಿಂದ ಕಲಿಬೇಕು. ಈಗ ರಂಗಿತರಂಗ ಆದಮೇಲೂ ನಾವು ಇದು ಯಾವುದು ವರ್ಕ್ ಆಯಿತು, ಯಾವುದು ವರ್ಕ್ ಆಗಿಲ್ಲ ಅಂತ ಒಂದು ಡಿಸ್ಕಷನ್ ಮಾಡಿದ್ವಿ. ರಾಜರಥಲ್ಲೂ ಮಾಡಿದ್ವಿ, ಪ್ರತಿ ಫಿಲ್ಮಲ್ಲೂ ಮಾಡಿದ್ವಿ. ಬಿಕಾಸ್ ನೀವು ಆಡಿಯನ್ಸ್ ಸಿನಿಮಾ ನೋಡಿ ಹೇಳಿದ ಮೇಲೇ ನಿಮಗೆ ಎಲ್ಲಿ ಗೆದ್ದಿದ್ದೀರಾ, ಎಲ್ಲಿ ಸೋತಿದ್ದೀರಾ ಅಂತ ಗೊತ್ತಾಗೋದು. ನಿನ್ನೆ ಇನ್ಫ್ಯಾಕ್ಟ್ ಒಂದು ಮಗು, ನಾನು ಹೊರಗಡೆ ಹೋಗಿದ್ದೆ, ಬಂದು ನಂಗೆ ರಾಜರಥ ತುಂಬ ಇಷ್ಟ ಆಯಿತು, ನೀವು ಅದರಲ್ಲಿ ಇಷ್ಟ ಆದ್ರಿ ಅಂತ. ಸೊ ಅವಾಗ ಖುಷಿಯಾಗುತ್ತೆ. ನಿರೂಪ ಅವರಿಗೆ ಈ ಆ್ಯಕ್ಷನ್ ಮೂವಿ ಮಾಸ್ ಆ ಥರದೆಲ್ಲ ಇಷ್ಟ ಆಗಿಲ್ವ ಅಥವಾ ಹೇಗೆ ಕ್ಯಾರೆಕ್ಟರ್ ಮೇಲೇ ತಾವು ವರ್ಕ್ ಮಾಡ್ತೀರಾ? ಇಲ್ಲ, ನನಗೆ ಆ್ಯಕ್ಷನ್ ಮೂವೀಸ್ ಇಷ್ಟ ಆ್ಯಂಡ್ ಆ್ಯಕ್ಷನ್ ಮಾಡೋಕ್ಕೂ ಇಷ್ಟ. ಬಟ್ ಏನಾಯಿತು ಅಂದರೆ ರಂಗಿತರಂಗಲ್ಲಿ ನಾನೊಬ್ಬ ರೈಟರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು. ಆ್ಯಂಡ್ ಅನೂಪ್ ನಾನು ಕಾನ್ಷಿಯಸ್ ಡಿಸಿಷನ್ ಮಾಡಿದ್ವಿ. ಅಂದರೆ ರೈಟರ್ ಬಂದ್ಬಿಟ್ಟು ಫುಲ್ಲು ಸ್ಟೈಲಿಶಾಗಿ ಫೈಟ್ ಮಾಡಲ್ಲ. ಈಗ ಒಂದು ಇನ್ಸ್ಟಿಂಕ್ಟ್ ಏನಿರುತ್ತೆ, ಸರ್ವೈವ್ ಆಗಬೇಕು, ಏನೋ ಫೈಟ್ ಸರ್ವೈವ್ ಆಗಬೇಕು, ಆ ಬಾಡಿ ಲ್ಯಾಂಗ್ವೇಜ್ ಇಟ್ಕೊಂಡು ಮಾಡೋಣ ಅಂತ. ಸೊ ಆ ಥರ ಮಾಡಿದ್ವಿ ಪ್ಲ್ಯಾನು. ಬಟ್ ಆದಿಲಕ್ಷ್ಮಿ ಪುರಾಣಲ್ಲಿ ಆ್ಯಕ್ಚುಲಿ ಕೆಲವು ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ, ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ, ಆ್ಯಕ್ಷನ್ ಚೆನ್ನಾಗಿ ಮಾಡ್ತಾರೆ ಅಂತ. ಮಜಾ ಏನು ಅಂದರೆ ಫಸ್ಟ್ ಡೇ ನಾವು
ಮಾರ್ಕೆಟಲ್ಲಿ ಶೂಟ್ ಮಾಡ್ತಾ ಇದ್ವಿ. ಅವಾಗ ಸ್ಟಂಟ್ ಮಾಸ್ಟರ್ ಬಂದು ಈ ಥರ ಮೂಮೆಂಟ್ ಸರ್ ಅಂದರು. ಒಂದೆರಡು ಮಾಡಿದ್ರು. ಸರ್ ನೀವು ಆ್ಯಕ್ಷನ್ ಚೆನ್ನಾಗಿ ಮಾಡ್ತೀರಾ, ನಾನು ರಂಗಿತರಂಗ ಹೀರೋ ಆ್ಯಕ್ಷನ್ ಮಾಡಲ್ಲ ಅಂದ್ಕೊಂಡು ಬೇರೆ ಥರ ಪ್ಲ್ಯಾನ್ ಮಾಡಿದ್ದೆ. ಚೆನ್ನಾಗಿ ಮಾಡೋಣ ಸರ್ ಅಂದರು. ಇಲ್ಲ ಮಾಡೋಣ, ಸೇಫಾಗಿ ಏನು ಬೇಕಾದ್ರೂ ಮಾಡೋಣ ಅಂತ ಹೇಳಿದೆ. ದರ್ಶನ್ ಸರ್ ಜೊತೆನೂ ಕೂಡ ತಾವು ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದೀರಿ ಅಮರ್ ಸಿನಿಮಾದಲ್ಲಿ. ಈಗ ಸುದೀಪ್ ಜೊತೆ ಕೂಡ ಶೇರ್ ಮಾಡ್ಕೊಂಡ್ರಿ. ನಿಮ್ಮ ನೆಕ್ಸ್ಟ್ ಲೆವೆಲ್, ನಿಮ್ಮ ಹಿಂದಿನ ಜನ್ರೇಷನ್ ಅವರು ಹೇಳಬೇಕು ಅಂತಂದರೆ ಎಷ್ಟು ಖುಷಿ ಅನ್ಸುತ್ತೆ ನಿಮಗೆ? ಇಬ್ಬರು ಜೊತೆ ಕೂಡ ಸ್ಕ್ರೀನ್ ಶೇರ್ ಮಾಡಿದ್ದೀರಿ. ಆಬ್ವಿಯಸ್ಲಿ ಖುಷಿ ಆಗುತ್ತೆ. ಅಂದರೆ ನನಗೆ ಇನ್ನಷ್ಟು ಆ್ಯಕ್ಟರ್ಸ್ ಜೊತೆನೂ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಆಸೆ ಇದೆ. ಅಂದರೆ ಇನ್ನಷ್ಟು ಮಲ್ಟಿ ಸ್ಟಾರರ್ಸ್ ಬರಬೇಕು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು. ಆಬ್ವಿಯಸ್ಲಿ ಸೀನಿಯರ್ ಆ್ಯಕ್ಟರ್ಸ್ ಜೊತೆ ಆ್ಯಕ್ಟ್ ಮಾಡಿದಾಗ ಕಲಿಯೋವಂಥ ವಿಷಯಗಳು ಸುಮಾರು ಇರುತ್ತೆ. ಸೊ ಅದು ಡೆಫಿನೆಟ್ಲಿ ಮುಂದೇನೂ ಆ ಥರ ಆಪರ್ಚುನಿಟೀಸ್ ಬಂದರೆ ಖಂಡಿತ ಮಾಡ್ತೀವಿ. ಓಕೆ, ನಿರೂಪ್ ಅವರಿಗೆ ಡೈರೆಕ್ಷನ್ ಮಾಡಬೇಕು ಅನ್ನೋ ಆಸೆ ಇದೆಯಾ? ಡೈರೆಕ್ಷನ್ ಮಾಡೋ ಆಸೆ ಇದೆ. ಮುಂಚೆಯಿಂದನೂ ಆ ಆಸೆ ಇತ್ತು. ನಾನು ಇನ್ಫ್ಯಾಕ್ಟ್ ರಂಗಿತರಂಗಲ್ಲಿ ಅನೂಪ್ಗೆ ಆಲ್ಮೋಸ್ಟ್ ಎಲ್ಲ ಕೆಲಸದಲ್ಲೂ ಅಸೋಸಿಯೇಟ್ ಥರನೇ ವರ್ಕ್ ಮಾಡ್ತಾಯಿದ್ದೆ. ಬಟ್ ಏನಂದರೆ ಎರಡೂ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್, ಆ್ಯಕ್ಟಿಂಗ್ ಮತ್ತು ಡೈರೆಕ್ಷನ್ನು. ಈಗ ಲಾಕ್ಡೌನಲ್ಲಿ ಸ್ವಲ್ಪ ಟೈಮ್ ಸಿಕ್ಕಿದ್ರಿಂದ ನಂದೊಂದು ಸ್ಟೋರಿ ಐಡಿಯಾ ಇತ್ತು. ಅದನ್ನು ಫಸ್ಟ್ ಡ್ರಾಫ್ಟ್ ಆಫ್ ದ ಸ್ಕ್ರಿಪ್ಟ್ ಬರೆದಿದ್ದೀನಿ. ಆ್ಯಂಡ್ ಅದನ್ನು ಡೈರೆಕ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ಯಾವಾಗ ಮಾಡೋದು ಆ್ಯಂಡ್ ಇಮಿಡಿಯೇಟಾಗಿ ಮಾಡ್ತೀನ, ಸ್ವಲ್ಪ ಟೈಮ್ ಬಿಟ್ಟು ಮಾಡ್ತೀನ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಆ ಪ್ಲ್ಯಾನ್ ಇದೆ. ಡೈರೆಕ್ಟರ್ ಕಮ್ ಆ್ಯಕ್ಟರ್ ಎರಡೂ ಕೂಡ ತಾವೇ ಮಾಡ್ತೀರಾ ಅಥವಾ ಬೇರೆಯವ್ರಿಗೋಸ್ಕರ ಡೈರೆಕ್ಟ್ ಮಾಡ್ತೀರಾ, ಹೇಗೆ? ಈಗ ಬರ್ದಿರೋ ಇದರಲ್ಲಿ ಡೈರೆಕ್ಟರ್ ಕಮ್ ಆ್ಯಕ್ಟರ್ ಪ್ಲಸ್ ಇನ್ನೊಬ್ರು ಯಾರೋ ಪ್ಲ್ಯಾನ್ ಮಾಡಿದ್ದೀನಿ, ಗೊತ್ತಿಲ್ಲ. ಬರ್ದಿರೋ ಸ್ಕ್ರಿಪ್ಟಲ್ಲಿ ನಾನು ಆ್ಯಕ್ಟ್ ಮಾಡಬೇಕು. ಸೊ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತೀನಿ. ಪ್ರೊಡ್ಯೂಸರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದೇ ಯಾವುದೇ ಸಿನಿಮಾ ಆಗಲಿ. ಸೊ ನಿಮಗೆ ಸಿಕ್ಕಂಥ ಪ್ರೊಡ್ಯೂಸರ್ ಐ ಥಿಂಕ್ ಬ್ಲೆಸ್ಡ್. ವೆರಿ ಬ್ಲೆಸ್ಡ್. ಐ ಮೀನ್ 2 ಸಿನಿಮಾಗೂ ಅವರೇ ಪ್ರೊಡ್ಯೂಸರ್, ಜಾಕ್ ಮಂಜು ಅವರು, ವಿಂಡೋ ಸೀಟ್ ಮತ್ತು ಹೌದು. ಅಂದರೆ ಈಗ ಹಿ ಈಸ್ ಮೋರ್ ಲೈಕ್ ಫ್ಯಾಮಿಲಿ. ಸೊ ಅವ್ರಿಗೆ ಖಂಡಿತವಾಗ್ಲೂ ನಾವು ಕಂಗ್ರ್ಯಾಚುಲೇಟ್ ಮಾಡಬೇಕು. ಆ್ಯಂಡ್ ಅವ್ರಿಗೆ ನಮ್ಮ ಕಡೆಯಿಂದ ಆದಷ್ಟು ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಫ್ಯಾಂಟಮ್ ಸಿನಿಮಾಗೆ ಬಾಲಿವುಡ್ಡಿಂದ ಯಾರೋ ಬರ್ತಾರೆ ಅನ್ನೋ ಒಂದು ಗಾಳಿ ಸುದ್ದಿ ಇದೆ. ಇಸ್ ಇಟ್ ಟ್ರೂ? ಗೊತ್ತಿಲ್ಲ, ನೀವೇ ಹೇಳಬೇಕು. ನಂಗೆ ಆ ಗಾಳಿ ಸುದ್ದಿನೂ ಬಂದಿಲ್ಲ. ಅಂದರೆ ಬಿಟ್ಕೊಡ್ಬಾರ್ದು ಅಂತ. ಬಟ್ ಸರ್ಪ್ರೈಸ್ ಅಂತೂ ಇದ್ದೇ ಇರುತ್ತೆ. ಆ ಥರದೆಲ್ಲ ಒಂದಷ್ಟು ಪ್ಲ್ಯಾನ್ಸ್ ನಡೀತದೆ ಅಂತ ಕೇಳ್ಪಟ್ಟಿದ್ದೀನಿ. ನೀವೀಗ ಕೇಳಿದ ಕ್ವಶನ್ಗೂ ಆನ್ಸರು ಒಂದು ದೊಡ್ಡ ರೀತಿಯಲ್ಲಿ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದನ್ನು ಹೊರತುಪಡಿಸಿ, ಫ್ಯಾಂಟಮ್ ಹಾಗೆಯೇ ವಿಂಡೋ ಸೀಟ್ ಹೊರತುಪಡಿಸಿ ನಿರೂಪ್ ಅವ್ರ ಬಳಿ ಎಷ್ಟು ಸಿನಿಮಾಗಳಿದೆ? ಕತೆಗಳು ಕೇಳ್ತಾ ಇದ್ದೀರಾ ಅಥವಾ? ನನಗೆ ಆ್ಯಕ್ಚುಲಿ ವರ್ಷಕ್ಕೆ 5-6 ಸಿನಿಮಾ ಮಾಡೋಣ ಅಂತ ಆಸೆ ಇದೆ. ಬಟ್ ಆ ಪ್ರೋಸೆಸ್ ಫಾಸ್ಟ್ ಆಗಬೇಕು. ಅದು ಆ ಪ್ಲ್ಯಾನಿಂಗ್ ನಡೀತಾ ಇದೆ. ಅಂದರೆ ಒಂದು ಸ್ಟ್ರಾಂಗ್ ಟೀಮ್ ಮಾಡಿ ಕಾನ್ಷಿಯಸ್ ಆಗಿ ಮಾಡ್ತಾ ಇರೋದಲ್ಲ ಇದು, ವರ್ಷಕ್ಕೊಂದು ಸಿನಿಮಾ ಅಂತ. ಇನ್ಫ್ಯಾಕ್ಟ್ ವಿಂಡೋ ಸೀಟ್ ಮುಂಚೆನೇ ಲಾಸ್ಟ್ ಇಯರೇ ಕಂಪ್ಲೀಟ್ ಆಗಿತ್ತು. ಜಾನ್ 2020 ಕಂಪ್ಲೀಟ್ ಆಗಿತ್ತು. ಆ್ಯಂಡ್ ಅದು ಅನ್ಫಾರ್ಚುನೇಟ್ಲಿ ಕರೋನಾಯಿಂದಾಗಿ ಎಲ್ಲ ಪ್ಲ್ಯಾನ್ಸ್ ಇದಾಯಿತು. ಏನು ಪ್ರಾಮಿಸ್ ಮಾಡ್ತೀರಿ ನಿಮ್ಮನ್ನು ಇಷ್ಟಪಡುವಂಥ ಫ್ಯಾನ್ಸ್ಗಳಿಗೆ, ನಿಮ್ಮ ಸಿನಿಮಾಗಳನ್ನು ನೋಡಿ ಇಷ್ಟಪಟ್ಟಂಥ ಜನಗಳಿಗೆ ಫ್ಯಾಂಟಮ್ ಹಾಗೆಯೇ ವಿಂಡೋ ಸೀಟ್ ಸಿನಿಮಾ ಮೂಲಕ ಏನನ್ನು ಪ್ರಾಮಿಸ್ ಮಾಡ್ತೀರಿ? ಮೊದಲನೇದಾಗಿ ವಿಂಡೋ ಸೀಟ್ ಒಂದು ಒಳ್ಳೆಯ ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ. ಆ್ಯಂಡ್ ಈ ಸಿನಿಮಾದಲ್ಲಿ ನೀವು ನನ್ನ ಒಂದು ಹೊಸ ರೀತಿಯಲ್ಲಿ ನೋಡ್ಬೋದು. ಒಂದು ಪಾತ್ರ ಇರ್ಬೋದು, ಕ್ಯಾರೆಕ್ಟರ್ ಬಿಹೇವಿಯರ್ ಇರ್ಬೋದು, ಎಲ್ಲನೂ ನನ್ನ ಪ್ರೀವಿಯಸ್ ಫಿಲ್ಮ್ಸ್ಗಿಂತ ಡಿಫ್ರೆಂಟ್ ಆಗಿರುತ್ತೆ. ಸೊ ಡೆಫಿನೆಟ್ಲಿ ನೀವು ಈ ಸಿನಿಮಾನ ಇಷ್ಟಪಡ್ತೀರಾ ಅಂತ ನಂಗೆ ನಂಬಿಕೆ ಇದೆ. ಪ್ಲೀಸ್ ಈ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಫ್ಯಾಂಟಮ್ ಒಂದು ಲಾರ್ಜರ್ ದೆನ್ ಲೈಫ್ ಸಿನಿಮಾ. ಒಂದು ದೊಡ್ಡ ಆಸೆ ಇಟ್ಕೊಂಡು, ದೊಡ್ಡ ವಿಷನ್ ಇಟ್ಕೊಂಡು ಮಾಡ್ತಾ ಇರೋವಂಥ ಸಿನಿಮಾ. ಆ್ಯಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್ ನೀವು ಸಿನಿಮಾದ ಔಟ್ಪುಟ್ ನೋಡಿದಾಗ ನಾವೀಗೆಷ್ಟು ಥ್ರಿಲ್ ಆಗಿದ್ದೀವಿ ಅಷ್ಟೇ ಥ್ರಿಲ್ ನಿಮಗೂ ಆಗುತ್ತೆ ಅಂತ. ಎಸ್, ಥ್ಯಾಂಕ್ ಯು ಸೊ ಮಚ್ ನಿರೂಪ್ ಅವರೇ. ಫ್ಯಾಂಟಮ್ ಹಾಗೆಯೇ ವಿಂಡೋ ಸೀಟ್ ಜೊತೆಗೆ ಇನ್ನೂ 10 ಹಲವು ಸಿನಿಮಾಗಳು ನಿಮ್ಮನ್ನು ಹುಡ್ಕೊಂಡು ಬರಲಿ, ಜನರನ್ನು ಇದೇ ರೀತಿ ರಂಜಿಸ್ತಾರೆ ಅಂತ ನಾನು ಕೂಡ ಪ್ರೀತಿಯಿಂದ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದು ಈ ಕ್ಷಣದ ಕಂಟೆಂಟ್. ಇನ್ನಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.